ಜನಕ್ಕೆ ಗೊತ್ತಿರೋದಿಲ್ಲ ಅವ್ರು ಯಾವ ಮಾರ್ಗದಿಂದ ಬಂದಿರ್ತಾರೆ ಅಂತ. ವಾಮ ಮಾರ್ಗದಿಂದ ಬಂದ ಮೇಲೆ ಆ ಸ್ಥಾನದಲ್ಲಿ ಕೂತ ಮೇಲೆ ನೀವು ತಪ್ಪುಗಳು ಮಾಡಲೇಬೇಕು. ಇದನ್ನ ಈ ಪ್ರೋಗ್ರಾಮ್ನ ಯಾರಾದರೂ ನೋಡಿದ್ರೆ ದೊಡ್ಡ ಪತ್ರಿಕೆಗಳ, ದೊಡ್ಡ ಮಾಧ್ಯಮಗಳ, ದೊಡ್ಡ ಪತ್ರಕರ್ತರು, ಈ ಮೂರು ಪಕ್ಷಗಳು ನೀವು JCB ಅಂತ ತುಂಬಾ ಚೆನ್ನಾಗಿ ನಾಮಕರಣ ಮಾಡಿದಿರಿ. JDS, ಕಾಂಗ್ರೆಸ್, BJP ಈ ಮೂರು ಪಕ್ಷದವರು ಅವರವರೇ ಘೋಷಣೆ ಮಾಡ್ಕೊಂತಾ ಇದ್ದಾರೆ 2028ಕ್ಕೆ ನಾನು ಮುಖ್ಯಮಂತ್ರಿ, ನಾವು ಮುಖ್ಯಮಂತ್ರಿ ಅಂತೇಳಿ. KRS ಪಕ್ಷ ಇವತ್ತು ನೋಡಿ ಒಂದು ಪ್ರಾದೇಶಿಕ ಪಕ್ಷ ರಾಜ್ಯಕ್ಕೆ ಬಹಳ ಅನಿವಾರ್ಯ. ಅದರಲ್ಲಿ ಒಂದು ಅಪ್ಪ ಮಕ್ಕಳ ಪಕ್ಷ JDS ಒಂದನ್ನು ಹೊರತುಪಡಿಸಿದ್ರೆ ಇವತ್ತು KRS ಪಕ್ಷ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಒಂದು ಭರವಸೆಯನ್ನು ಮೂಡಿಸ್ತಾ ಇರುವಂಥದ್ದು. ಸೊ ಅದನ್ನು ಬಹಳ ನೇರವಾಗಿ ಹೇಳೋದು, ಹೋಗ್ಲಿಕ್ಕೆ ಅಲ್ಲ, ಬಹಳ ನೇರವಾಗಿ ಹೇಳ್ಬೋದು, ಹೆಮ್ಮೆಯಿಂದ ಹೇಳ್ಬೋದು. ಸೊ KRS ಪಕ್ಷ ಕೂಡ ಅಧಿಕಾರಕ್ಕೆ ಬಂದ್ಬಿಟ್ರೆ ನೀವು ಕೂಡ ಹಂಗೆ ಭ್ರಷ್ಟರಾಗೋಗ್ತೀರಾ ಅಥವಾ 2028ಕ್ಕೆ ನಿಮ್ಮ ಪಕ್ಷದ ತಯಾರಿ ಹೆಂಗಿರುತ್ತೆ ಅಂತ ನೋಡಿ. ಸಾಮಾನ್ಯವಾಗಿ ವಾಮ ಮಾರ್ಗಗಳಿಂದ ಬಂದಾಗ ಜನಕ್ಕೆ ಗೊತ್ತಿರೋದಿಲ್ಲ ಅವ್ರು ಯಾವ ಮಾರ್ಗದಿಂದ ಬಂದಿರ್ತಾರೆ ಅಂತ. ವಾಮ ಮಾರ್ಗದಿಂದ ಬಂದ ಮೇಲೆ ಆ ಸ್ಥಾನದಲ್ಲಿ ಕೂತ ಮೇಲೆ ನೀವು ತಪ್ಪುಗಳು ಮಾಡಲೇಬೇಕು ಅಲ್ವಾ? ಬಹುತೇಕವಾಗಿ ಹಾಗೆ ಆಗೋದು. ನ್ಯಾಯವಾಗಿ ಬಂದಿರೋನೇ ಅಮೇಧ್ಯ ತಿಂತಾನೆ. ಇನ್ನು ಅಮೇಧ್ಯ ತಿಂದ್ಕೊಂಡು ಬಂದಿರೋನು ಅದು ಸಿಕ್ಕದ ಮೇಲೆ ಇನ್ನೊಂದಷ್ಟು ಮೃಷ್ಟಾನ್ನ ಅಮೇಧ್ಯಗಳು ಸಿಗೋವಾಗ್ಬಿಡ್ತಾನ. ಇದು ನಮ್ಮ ಸಮಸ್ಯೆ. ನಾವು KRS ಪಕ್ಷವನ್ನು ನಾವು ಕಟ್ಟಿರುವಂತಹದ್ದು ನಾವು ಗಾಂಧಿಯ ಮಾರ್ಗದಲ್ಲಿ, ಗಾಂಧಿ ಹೇಳಿದಂಥ ಒಂದು ದೊಡ್ಡ ವಿಚಾರ, ನಿಮ್ಮ ಗುರಿಯಷ್ಟೇ ನಿಮ್ಮ ಮಾರ್ಗವು ಪವಿತ್ರವಾಗಿರಬೇಕು ಅಂತ. ಸೊ ನಾವು ಅಧಿಕಾರ ಹೌದು ಚಂಚಲ ಇರುತ್ತೆ, ಬೇರೆ ಬೇರೆ ಥರದ ಒತ್ತಡಗಳಿರುತ್ತೆ, ರಾಜಿ ಮಾಡ್ಕೊಳ್ಬೇಕಾಗುತ್ತೆ ಕೆಲವೊಂದು ಸಲ. ಆದರೆ ನಾವು ಹೋದಂಥ ಮಾರ್ಗ ಸರಿಯಾಗಿದ್ದರೆ ಅನಿವಾರ್ಯತೆಗಳೇನು ಇರೋದಿಲ್ಲ. ಮತ್ತು ಟರ್ಮ್ ಲಿಮಿಟ್ಸ್ ಇದ್ದಾಗ, ನಾನು ಸಾಯ ತನಕ ನಾನೇ ಊಟ ಹೊಡ್ಕೊಂಡಿರ್ತೀನಿ ಅಂತ ಇಲ್ಲದೆ ಇದ್ದಾಗ 1 ಟರ್ಮ್ 2 ಟರ್ಮ್ ಅವನು ಮುಗೀತು ಅಂದಾಗ ಅವನು ಏನು ತಾನೇ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕಾನೂನಲ್ಲಿ ಇವೆಲ್ಲ ಅವಕಾಶಗಳು ಬರಬೇಕು. ನಮ್ಮ ಸಂವಿಧಾನದಲ್ಲಿ ಈ ಬದಲಾವಣೆಗಳಾಗಬೇಕು, ಕೆಲವೊಂದೆಲ್ಲ ತಿದ್ದುಪಡಿಗಳಾಗಬೇಕು, ಟರ್ಮ್ ಲಿಮಿಟ್ಸ್ ಬರಬೇಕು, ಇಂಟರ್ನಲ್ ಡೆಮಾಕ್ರಸಿ ಬರಬೇಕು, ರಾಜಕೀಯ ಪಕ್ಷಗಳ ಏನು ಆಡಿಟ್ ಆಗಬೇಕು. ಇವೆಲ್ಲ ಆದಾಗ ನೀವು ಹೇಳ್ತಿರುವಂಥ ಯಾರೇ ಬಂದ್ರೂ ಪ್ರಾಮಾಣಿಕವಾಗಿರೋದಕ್ಕೆ ಸಾಧ್ಯ ಆಗುವಂಥ ಒಂದು ವ್ಯವಸ್ಥೆ ಇರುತ್ತೆ. ಇವತ್ತಿರೋ ವ್ಯವಸ್ಥೆ ಒಳ್ಳೆಯನ್ನು ಕೆಡಿಸುವಂಥ ವ್ಯವಸ್ಥೆ. ಅದರಿಂದ ನಾವು ಪ್ರಜ್ಞಾಪೂರ್ವಕವಾಗಿ ನಾವು ಹೋಗುವ ಮಾರ್ಗ ಪ್ರಾಮಾಣಿಕವಾಗಿರಲಿ, ನ್ಯಾಯವಾಗಿರಲಿ ಅಂತ ನಾವು ಬಡ್ದಾಡ್ತಿದ್ದೀವಿ. ಸೊ ನಮ್ಮ ಪಾತ್ರ ಏನು? ನಮ್ಮ ಪಾತ್ರ ಇದರಲ್ಲಿಲ್ಲ. ಜನರ ಪಾತ್ರ ಏನು? ಜನ ಹೌದು, ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು. ಆ ಸ್ಕೀಮ್ ಅಡಿಯಲ್ಲಿ, ಆ ಗ್ಯಾರಂಟಿ ಅಡಿಯಲ್ಲಿ ಜಾತಿ ಕೋಮು ನೋಡಿಕೊಂಡು ಮುಂದಿನ ದಿನಗಳಲ್ಲೂ ರಹಸ್ಯ ಮತದಾನದಲ್ಲಿ ಅಂದರೆ ಅವ್ರು ಓಟ್ ಹಾಕಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಅವ್ರಿಗೆ ಗೊತ್ತಾಗೋದಿಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಮರ್ತರೆ. ಅಂತಹ ರಹಸ್ಯ ಮತದಾನದಲ್ಲಿ ಪ್ರಾಮಾಣಿಕರನ್ನು ಆಯ್ಕೆ ಮಾಡಿಕೊಳ್ಳದೆ ಭ್ರಷ್ಟರನ್ನ, ನೀಚರನ್ನ ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಪಾತ್ರ ಏನಿರುತ್ತೋ ಅದೇ ಇರುತ್ತೆ. ಸೊ ನಮ್ಮ ಪಾತ್ರ ನಮ್ಮದಲ್ಲ, ನಾವು ಕೆಲಸ ಮಾಡ್ತಿದ್ದೀವಿ. KRS ಪಕ್ಷ ಗೊತ್ತಿಲ್ಲ ಅಂತಿಲ್ಲ. ಇವತ್ತು ರಾಜ್ಯದಲ್ಲಿ ನೀವೇ ಹೇಳ್ದಂಗೆ ಬಹಳಷ್ಟು ಜನರಿಗೆ, ವಿಶೇಷವಾಗಿ ದೊಡ್ಡ ಮಾಧ್ಯಮಗಳು ನಮ್ಮನ್ನೇನೋ ನಮ್ಮ ವಿಚಾರಗಳನ್ನ ಬೇಕು ಅಂತಲೇ ಅವ್ರು ಮಾಡ್ತಾರೆ. ಯಾಕಂದ್ರೆ ಅವರೇ ಅಮೇಧ್ಯ ತಿನ್ನೋರ ಜೊತೆ ಸೇರ್ಕೊಂಡಿದ್ದಾರೆ. ವೃತ್ತಿ ಧರ್ಮ ಇದ್ದಿದ್ರೆ KRS ಪಕ್ಷದ ಎಷ್ಟೋ ಹೋರಾಟಗಳು ಇವತ್ತು ರಾಜ್ಯದಲ್ಲಿ ಟಿವಿಗಳ ಮೂಲಕ, ಪತ್ರಿಕೆಗಳ ಮೂಲಕ ಗೊತ್ತಾಗಬೇಕಾಗಿತ್ತು. ಇವತ್ತು ಎಷ್ಟೋ ಕಡೆ ಪ್ರೆಸ್ ಮೀಟ್ ಮಾಡಿದ್ರೆ ಜೇಬಲ್ಲಿ ದುಡ್ಡು ಇಲ್ಲ ಅಂದ್ರೆ ಹಾಕಲ್ಲ. ನಾವಂತೂ ಇಲ್ಲ. ಪ್ರೆಸ್ ಮೀಟು, ಪ್ರೆಸ್ ಕ್ಲಬ್ಗೆ 500 ರೂಪಾಯಿ 1000 ರೂಪಾಯಿ ಬಿಲ್ ಇರುತ್ತೆ, ನಾವು ಕೊಡ್ತೀವಿ. ಟೀ ಕಾಫಿಗೆ ವ್ಯವಸ್ಥೆ ಇರುತ್ತೆ, ಅದನ್ನು ಮಾಡಿರ್ತೀವಿ, ಅಲ್ಲೇ ಇರುತ್ತೆ. ಅವ್ರಿಗೆ ಅದಕ್ಕೆ ಕೊಟ್ಟು ನಾನು ಅರ್ಧ ಗಂಟೆ ನಾನು ಮಾಡಿದ್ದೀನಿ, ಬರೀತೀಯಾ? ನಿನ್ನ ಅರ್ಧ ಗಂಟೆಗೆ ಅರ್ಥ ಇದೆ, ಬರ್ದಿಲ್ವಾ? ನನ್ನ ಅರ್ಧ ಗಂಟೆ ನಾನು ಕರ್ತವ್ಯ ನಾನು ಮಾಡಿದ್ದೀನಿ, ನಿನ್ನ ಅರ್ಧ ಗಂಟೆ ತು ಹೋಯ್ತಾ? ಅಯೋಗ್ಯ ಆಗಿದ್ದು ಯಾರು? ಕೆಲಸ ಮಾಡಬೇಕಾಗಿರೋ ಪತ್ರಕರ್ತ, ವರದಿಗಾರನೇ ಅಯೋಗ್ಯ ಆಗಿದ್ದಲ್ಲಿ ಇವ್ರೇನಾದ್ರು ಕೊಡ್ತಾರಾ? 500 ರೂಪಾಯಿ ಕೊಡ್ತಾರಾ? 1000 ರೂಪಾಯಿ ಕೊಡ್ತಾರಾ? ಏನಂತಾರೆ, ಎನ್ವಲಪ್ ಕೊಡ್ತಾರ ಅಂತ ಕಾಯ್ತಾ ಇದ್ರೆ ನಾವು ಕೊಡಲ್ಲ. ನಾವು ಇರೋದೇ ಹೀಗೆ. ಆದರೆ ಅದನ್ನು ಬಿಟ್ಟು ಹಲವಾರು ಜನ ಪ್ರಾಮಾಣಿಕವಾಗಿ ವರದಿ ಮಾಡಿದ್ದಾರೆ. ಹಾಗಾದ್ರೆ ಮಾಡದೇ ಇರೋರಿಗೆ ಬಂದ ಅರ್ಧ ಗಂಟೆ ನನ್ನ ಭಾಷಣ ಕೇಳಿದ ಹೋಗ್, ಅದೇ ಅವನಿಗೆ ಶಿಕ್ಷೆ. ನಮ್ಮ ಕಾರ್ಯಕ್ರಮಗಳಿಗೆ ಬಂದು ಆ ಕಾರ್ಯಕ್ರಮವನ್ನ ಏನು ಕೂತು ವರದಿ ಮಾಡದೆ ಹೋಗ್ತಾರಲ್ವಾ, ಅವರಿಗೆ ಕೊಡುವಂತ ಶಿಕ್ಷೆ ನಮ್ಮ ಮಾತುಗಳನ್ನ ಅರ್ಧ ಗಂಟೆ ಕೂತ್ ಕೇಳಿದ್ದು. ಓಚರ್ ಪತ್ರಕರ್ತರುಗಳಿಗೆ ಹೇಳ್ತಾರೆ ಅಂತ ಎಲ್ಲ ಬಹುತೇಕ ಪತ್ರಿಕೆಗಳು ಇವತ್ತು ಹಾಗೆ ಆಗಿವೆ. ಯಾವಾಗಲೂ ನಾನು ಹೇಳಿದಲ್ವಾ, ನಮ್ಮ ಹೋರಾಟಗಳ ಫಲಶ್ರುತಿ ಏನು, ಅದರ ಪ್ರಭಾವ ಏನು ಅನ್ನೋದನ್ನ ಕನ್ನಡದ ಪತ್ರಕರ್ತರು ಇಷ್ಟೊತ್ತಿಗೆ ಬರಿಬೇಕಾಗಿತ್ತು. ಹೌದು ಹೌದು. ಇಲ್ಲ ಸರ್, ಇಲ್ಲಿ ನನ್ನ ಪ್ರಶ್ನೆ, ನಾನು ಕನ್ನಡದ ದೊಡ್ಡ ದೊಡ್ಡ ಮಾಧ್ಯಮಗಳವರನ್ನು ಕೇಳ್ತಾ ಇದ್ದೀನಿ.
ನಿಮ್ಮ ದೊಡ್ಡತನ ಕಾಣಿಸ್ತಾ ಇಲ್ಲ, ದೊಡ್ಡ ಅಸ್ತಿಕೆ ಕಾಣಿಸ್ತಿದೆ ಅಷ್ಟೇ ನನಗೆ. ನಿಮ್ಗೆ ದೊಡ್ಡತನ ಇದ್ದಿದ್ರೆ ನಮ್ಮ ಥರದವ್ರು ಮಾಡ್ತಾ ಇರುವಂಥ ಏನು ಚೇಂಜ್ ಮೇಕರ್ಸ್ ನಮ್ಮ ಕೆಲಸಗಳು ನೀವು ಜನರ ಮುಂದೆ ಇಡಬೇಕಾಗಿತ್ತು ಸ್ವಾಮಿ. ಯಾಕೆ ಸರ್ ಇಡ್ತಾ ಇದ್ರಲ್ಲ ಸರ್, ಅಜಿತ್ ಹನ್ಮಕ್ಕನ್ ಅವರಾಗಿರ್ಬೋದು ಅಥವಾ ರಂಗನಾಥ್ ಅವರಾಗಿರ್ಬೋದು, ಎಲ್ಲ ಒಳ್ಳೆ ಸಮಾಜಮುಖಿ ಕೆಲಸಗಳನ್ನ. ನಮ್ಮ ಕೆಲಸ ಅದು ಹೇಳಿ ನೀವು, ನಮ್ಮ ಕೆಲಸವನ್ನ ಯಾರು ಇಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಸ್ಪೆಷಲ್ ಎಪಿಸೋಡ್ ಮಾಡ್ತಾ ಇದ್ದಾರೆ? ಯಾವ ಎಪಿಸೋಡ್ ಸ್ಪೆಷಲ್ ರಿಪೋರ್ಟು? KRS ಪಕ್ಷ ಮಾಡಿರುವಂಥ ರಚನಾತ್ಮಕ ಕಾರ್ಯಕ್ರಮಗಳು ಎಷ್ಟಿವೆ ಗೊತ್ತಾ? ಕನ್ಸ್ಟ್ರಕ್ಟಿವ್ ವರ್ಕು. ಕರ್ನಾಟಕದಲ್ಲಿ ಏನು ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಮಾಡದೇ ಇರುವಂತಹ ಒಂದು ಕ್ರಾಂತಿಯನ್ನು ಇವತ್ತು KRS ಪಕ್ಷ ಸಣ್ಣ ಮಟ್ಟದಲ್ಲಾದರೂ ಮಾಡ್ತಾ ಇದೆ. ಯಾವ್ಯಾವುದೋ ಹಳ್ಳಿಯ ಯಾವ್ಯಾವುದೋ ಊರಿನ ಬಾಯಿಲ್ಲದಂಥ ವ್ಯಕ್ತಿ ಇವತ್ತು KRS ಪಕ್ಷದ T-ಶರ್ಟ್ ಹಾಕೊಂಡು ಕೈಯಲ್ಲಿ ಫೋನ್ ಹಿಡ್ಕೊಂಡು ಸರ್ಕಾರಿ ಕಚೇರಿ ಒಳಗಡೆ ಹೋದ್ರೆ ಈ ಅನಾಮಧೇಯ ಅನಾಮಿಕ ವ್ಯಕ್ತಿ ಇಡೀ ಸರ್ಕಾರಿ ಕಚೇರಿ ಒಂದು ಸಲ ಶೇಕ್ ಆಗಿ ಇದೇನು ID ಕಾರ್ಡ್ ಹಾಕೊಳ್ತಾ ಇರೋರೆಲ್ಲ ID ಕಾರ್ಡ್ ಹಾಕೊಂಡು KRS ಪಕ್ಷದಲ್ಲಿ ಹುಷಾರ್ರಿ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಮಿನಿಸ್ಟರ್ ಬರ್ತಾನೆ, ಲೋಕಾಯುಕ್ತ ಬರ್ತಾನೆ ಅಂದ್ರೆ ವಾರಗಟ್ಟಲೆ ನೋಟಿಸ್ ಇರುತ್ತೆ, ಬರೋಷ್ಟೊತ್ತು ಎಲ್ಲ ಕಾಣಿಸ್ತಾ ಇರುತ್ತೆ. ಆದರೆ KRS ಪಕ್ಷದ ವ್ಯಕ್ತಿ T-ಶರ್ಟ್ ಹಾಕೊಂಡಿರೋ ಒಳಗಡೆ ಹೋಗಿ ಆಚೆ ಬರೋ ತನಕ, ಅಟ್ಲೀಸ್ಟು ಅವನು ಕಚೇರಿ ಒಳಗಡೆ ಹೋಗಿ ಆಚೆ ಬರೋ ತನಕ ಅಲ್ಲಿ ಭ್ರಷ್ಟಾಚಾರ ನಿಂತಿರುತ್ತೆ. ಸಣ್ಣ ವಿಚಾರ ಅಲ್ಲ ಇದು. ಇದನ್ನ ಈ ಪ್ರೋಗ್ರಾಮ್ನ ಯಾರಾದರೂ ನೋಡಿದ್ರೆ ದೊಡ್ಡ ಪತ್ರಿಕೆಗಳ, ದೊಡ್ಡ ಮಾಧ್ಯಮಗಳ, ದೊಡ್ಡ ಪತ್ರಕರ್ತರು ತಮ್ಮ ದೊಡ್ಡ ಸ್ಥಿತಿಯನ್ನು ಬದಿಗಿಟ್ಟು ದೊಡ್ಡತನದಲ್ಲಿ ಇದನ್ನ ವಿವೇಚನೆಯಿಂದ ಗಮನಿಸಿ ಇದ್ರ ಬಗ್ಗೆ ಬರೆಸಬೇಕು, ಮಾತನಾಡಬೇಕು. ಇಲ್ಲಾಂದರೆ ಈ ಸಮಾಜದ ಅಯೋಗ್ಯ ಸ್ಥಿತಿಯಲ್ಲಿ ನೀವೂ ಬದುಕ್ತಿರ್ತೀರ. ನಿಮ್ಮಿಂದ ಯಾವುದೇ ಸಕಾರಾತ್ಮಕ ಬದಲಾವಣೆ ಸಮಾಜಕ್ಕಾಗಿಲ್ಲ. ಯು ಆರ್ ಆಲ್ಸೋ ಏನಂತಾರೆ ಪರಾವಲಂಬಿ ಜೀವಿ ಅಷ್ಟೆ. You haven't contributed anything to the welfare of the society. You are working as a paid servant or paid employee. Yes. Beyond that, there is call of duty, especially to the journalist. And you haven't answered that call of duty. ವೃತ್ತಿ ಧರ್ಮ ಇಲ್ಲ ನಿಮಗೆ. ಕೇವಲ ಸಂಬಳಕ್ಕೆ ದುಡಿಯುವ ಒಬ್ಬ ನೌಕರ, ಅದು ಅಪ್ರಾಮಾಣಿಕ ನೌಕರ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.